ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇವತ್ತೊಂದು ರೀತಿ ಬಿಗ್ ಡೇ ಅಂತಾನೆ ಹೇಳಬಹುದು. ಮೂಡಾ ಕೇಸ್ ವಿಚಾರಣೆ ಸಿಬಿಐ ತನಿಖೆಗೆ ಅಸ್ತು ಅನ್ನುತ್ತಾ ಕೋರ್ಟ್ ನೋಡಬೇಕು. ಸದ್ಯಕ್ಕೆ ಈ ಇಡೀ ಪ್ರಕರಣದ ವಾದ ವಿವಾದವನ್ನು ಆಲಿಸಿರ್ತಕ್ಕಂಥ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಧಾರವಾಡ ವಿಭಾಗೀಯ ಪೀಠದಲ್ಲಿದ್ದಾರೆ. ಸೊ ಅವರೇ ಈಗ ತೀರ್ಪನ್ನು ಕೊಡಬೇಕಾಗಿರೋದು. ಇವತ್ತು ಬಹುತೇಕ ಈ ಪ್ರಕರಣದ ಆದೇಶ ನೀಡುವ ಸಾಧ್ಯತೆ ಹೆಚ್ಚಿದೆ. ಪಬ್ಲಿಕ್ ಟಿವಿಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಮಾತನಾಡಿದ್ದಾರೆ. ಮೂಡಾ ಕೇಸ್ ಖಂಡಿತ ಸಿಬಿಐ ಹೋಗುತ್ತೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಬೆಳವಣಿಗೆ ಆಗುತ್ತೆ ಅಂತ ಹೇಳಿದ್ದಾರೆ. ಮೂಡಾ ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂಥ ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಇವತ್ತು ಬಿಗ್ ಡೇ. ಕಾರಣ ಇಡೀ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಅನ್ನುವಂತಹ ಏನು ಅರ್ಜಿ ಇದೆ, ದೂರುದಾರ ಸ್ನೇಹಮಯಿ ಕೃಷ್ಣ ಕೊಟ್ಟಿರುವಂತಹ ಅರ್ಜಿ ಏನಿದೆ, ಆ ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ಧಾರವಾಡದ ವಿಭಾಗೀಯ ಪೀಠದಲ್ಲಿ ಬಹುತೇಕ ಮಹತ್ತರವಾದಂಥ ಆದೇಶ ಹೊರಬೀಳುವಂತಹ ಸಾಧ್ಯತೆ ತುಂಬ ಹೆಚ್ಚಿದೆ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಸರ್, ಬಹುತೇಕ ಇವತ್ತು ಆದೇಶ ಹೊರಬೀಳುವಂತಹ ಸಾಧ್ಯತೆ ಕಾಣ್ತಾ ಇದೆಯಾ ತಮಗೆ? ಹೌದು ಸರ್, ಖಂಡಿತವಾಗ್ಲೂ ಇವತ್ತು ಅಂತಿಮ ಒಂದು ಆದೇಶ ಮಾಡ್ಬೋದು ಅಂತೇಳಿ ನಿರೀಕ್ಷೆ ಇದೆ. ಆಗುತ್ತೆ ಇವತ್ತು. ಅಂದರೆ ಕಳೆದ ಬಾರಿ ಆಗಿದ್ದಂಥದ್ದು ಪೋಸ್ಟ್ಪೋನ್ ಅಂದರೆ ರಿಟ್ ಪಿಟಿಷನ್ಗೇನು ತಕರಾರು ಅರ್ಜಿ ಸಲ್ಲಿಸೋ ಮಾಡೋದಕ್ಕೂ ಅಥವಾ ಏನು ವಿಚಾರಣೆ? ಸರ್, ಎದುರುದಾರರು ತಕರಾರು ಹಾಕೋದಕ್ಕೆ ಸಮಯ ಬೇಕು ಅಂತ ಕೇಳಿದ್ರಿಂದ ಸೊ ಯಾವುದೇ ಕಾರಣಕ್ಕೂ ಮತ್ತೆ ಸಮಯ ಕೊಡೋಕ್ಕಾಗಲ್ಲ, ಎಲ್ಲರೂ ತಕರಾರು ಅರ್ಜಿ ಸಲ್ಲಿಸಬೇಕು. ನಾನು 15ನೇ ತಾರೀಕು ಅಂತಿಮ ಆದೇಶ ಮಾಡ್ತೀನಿ ಅಂತೇಳಿ ಮೊನ್ನೆ ನ್ಯಾಯಮೂರ್ತಿಗಳು ಹೇಳಿದರು. ಆ ಹಿನ್ನೆಲೆಯಲ್ಲಿ ಬಹುಶಃ ಇವತ್ತು ಒಂದು ಅಂತಿಮ ತೀರ್ಪು ಕೊಡ್ತಾರೆ ಅಥವಾ ಆದೇಶ ಕೊಡ್ತಾರೆ ಅಂತೇಳಿ ನಿರೀಕ್ಷೆ ಇದೆ. ಅಂದರೆ ತಕರಾರು ಅರ್ಜಿ ಸಲ್ಲಿಕೆ ಮಾಡಿದ್ರೆ ಆ ತಕರಾರು ಅರ್ಜಿ ಮೇಲೆ ಮತ್ತೆ ವಾದ ಪ್ರತಿವಾದ ಇರುತ್ತಾ ಅಥವಾ ಯಾವ ಥರ? ಸರ್, ಇಲ್ಲಿ ದೊಡ್ಡ ಮಟ್ಟದ ವಾದ ವಿವಾದ ಏನಿರಲ್ಲ. ಇಲ್ಲಿ ಎರಡೇ ಒಂದು ಪ್ರಶ್ನೆ. ಒಂದು, ಸಿ ಬಿ ಐಗೆ ಯಾಕೆ ಕೊಡಬೇಕು, ಸೊ ಇನ್ನೊಂದು ಸಿ ಬಿ ಐಗೆ ಯಾಕೆ ಕೊಡಬಾರ್ದು. ಇಷ್ಟೇ ಸೀಮಿತವಾದಂಥ ಒಂದು ವಾದ ವಿವಾದ ನಡೆಯುವಂಥದ್ದು. ಹಾಗಾಗಿ ಇವತ್ತೇ ಅದೆಲ್ಲ ಪ್ರಕ್ರಿಯೆ ನಡೆದು ಒಂದು ಆದೇಶ ಆಗುತ್ತೆ. ಅದೇ ಯಾಕೆ ದಿಢೀರನೇ ಅದು ಬೆಂಗಳೂರಿಂದ ಧಾರವಾಡ ವಿಭಾಗೀಯ ಪೀಠಕ್ಕೆ, ಅಂದರೆ ರಜೆ ಹಿನ್ನೆಲೆಯಲ್ಲಿ? ಸರ್, ಇಲ್ಲ ಸರ್, ಅದು ನ್ಯಾಯಮೂರ್ತಿಗಳಿಗೆ ಅವಾಗ ಅವರು ಪೀಠ ಬದಲಾವಣೆ ಮಾಡ್ತಿರ್ತಾರೆ. ಹಾಗಾಗಿ ಏನು ಮಾನ್ಯ ನ್ಯಾಯಪ್ರಸನ್ನ ನ್ಯಾಯಮೂರ್ತಿಗಳಿದ್ದಾರೆ, ಸೊ ಅವರೀಗ ಧಾರವಾಡ ಪೀಠದಲ್ಲಿರೋದ್ರಿಂದ ಸೊ ಈ ಪ್ರಕರಣ ಈಗ ಧಾರವಾಡ ಪೀಠಕ್ಕೆ ಬಂದಿರೋಂಥದ್ದು. ಧಾರವಾಡ ಪೀಠಕ್ಕೆ ಅಲ್ಲಿಗೆ ಈಗ ಮತ್ತೇನೊಂದು ಇಷ್ಟು ಕಾಲಾವಕಾಶ ಸಿಗುವಂಥ ಸಾಧ್ಯತೆಗಳೇನು ಕಾಣ್ತಾ ಇಲ್ವಾ? ಇಲ್ಲ ಸರ್, ಖಂಡಿತ ಬಹುಶಃ ಇಲ್ಲ ಅನಿಸುತ್ತೆ. ಯಾಕೆಂದರೆ ಇದು ಮತ್ತೆ ಮುಂದಕ್ಕೆ ಹಾಕೊಂಡಂಥ ವಿಚಾರ ಯಾವುದೂ ಇಲ್ಲ ಇರೋದ್ರಿಂದ ಸೊ ಇವತ್ತು ಒಂದು ಆದೇಶ ಆಗುತ್ತೆ ಅಂತ ನಮಗೆ ನಿರೀಕ್ಷೆ ಇದೆ. ಅಂದರೆ ಕಳೆದ ಬಾರಿ ನಡೆದಂತಹ ವಿಚಾರಣೆ ಸಂದರ್ಭದಲ್ಲಿ ಅಂತಿಮವಾಗಿ ನ್ಯಾಯಾಧೀಶರಾಗಿರುವಂಥ ನಾಗಪ್ರಸನ್ನ ಸರ್ ಏನನ್ನು ಕ್ಲಾರಿಟಿಯಾಗಿ ಮಾಡಿದ್ದು? ಅದೇ 15ನೇ ತಾರೀಕು ನಾನು ಒಂದು ತೀರ್ಪು ಆದೇಶ ಮಾಡ್ತೀನಿ ಅಂತಲೇ ಅವರು ಹೇಳಿರೋದ್ರಿಂದ ಹಾಗಾಗಿ ಎಲ್ಲರೂ ಅಷ್ಟೊಡೆ ತಕರಾರು ಅರ್ಜಿ ಹಾಕಬೇಕು ಅಂತೇಳಿ ಅವರು ಸೂಚನೆಯನ್ನು ನೀಡಿದರು. ಅಲ್ಲಿಗೆ ಈಗ ಸರ್, ಒಂದು ಇದು ಕೇವಲ ಸಿದ್ದರಾಮಯ್ಯನವರ 14 ಸೈಟ್ನಾಗೆ ಸಂಬಂಧಪಟ್ಟಂಥ ಅಥವಾ ಓವರಾಲ್ ಮೂಡಾಗೆ ನಡೆದಿರುವಂಥ ಹಗರಣವನ್ನು ಸಿ ಬಿ ಐ ತನಿಖೆ ಕೊಡಬೇಕು ಅಂತ? ಮೂಡಾದಲ್ಲಿ ಏನು ನಡೆದ್ರೆ ಎಲ್ಲ ಹಗರಣನೂ ಸರ್. ಇಲ್ಲಿ ಸಿದ್ದರಾಮಯ್ಯ ನಾನು ಆಗಲಿ ಪ್ರಾರಂಭದಲ್ಲಿ ಹೇಳ್ತಾ ಇರೋದಂಥದ್ದು ನಾನು ಇದನ್ನೇ. ಸೊ ಸಿದ್ದರಾಮಯ್ಯ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು ಸೊ ಈ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಡೆತಕ್ಕಂಥ ಎಲ್ಲ ಅಕ್ರಮ ನಿವೇಶನಗಳ ಬಗ್ಗೆ ಒಂದು ಸಮಗ್ರ ತನಿಖೆ ನಡೆಬೇಕು. ಕೇವಲ ಸಿದ್ದರಾಮಯ್ಯ ಪ್ರಕರಣ ಆಗಿದ್ದರೆ ನಾವು ಸಿ ಬಿ ಐಗೂ ಕೂಡ ನಾವು ಕೇಳ್ತಿರಲಿಲ್ಲ, ಯಾಕಂದರೆ ಅವರು ಪ್ರಕರಣ ಸೀಮಿತ ಆಗಿತ್ತು. ಆದರೆ ಇಲ್ಲಿ ನಮಗೆ ಈಗ ಮಾಹಿತಿ ಲಭ್ಯವಿರೋ ಪ್ರಕಾರ ಸುಮಾರು 900,000ಗಿಂತ ಹೆಚ್ಚಿನ ನಿವೇಶನ ಅಕ್ರಮ ನಡೆದ ಕಂಡು ಬಂದಿರೋದ್ರಿಂದ ಮತ್ತು ಎಲ್ಲ ರಾಜಕಾರಣ ಪ್ರಭಾವಿ ವ್ಯಕ್ತಿಗಳು ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಕಂಡು ಬಂದಿರೋದ್ರಿಂದ ಇದೊಂದು ಸಮಗ್ರ ತನಿಖೆ ನಡೆಯಬೇಕು ಅಂತ ಹೇಳಿದ್ರೆ ಸೊ ಸಿ ಬಿ ಐನ ತನಿಖೆ ನಡೆಯಬೇಕು ಅಂತ ನಮ್ಮ ಒಂದು ಮನವಿ. ಬಹುತೇಕ ಇವತ್ತೇನಾದರೂ ಸಿ ಬಿ ಐ ತನಿಖೆಗೆ ನ್ಯಾಯಾಧೀಶರು ಅನುಮತಿಯನ್ನು ಕೊಟ್ಟರೆ ಆಗ ಲೋಕಾಯುಕ್ತದಲ್ಲಿ ನಡೀತಾ ಇರುವಂಥ ತನಿಖೆಗೆ ಏನಾದರೂ ಅಡ್ಡಿ ಆಗುತ್ತಾ ಅಥವಾ ಅದೇನು ಸ್ಟಾಪ್ ಆಗಿಬಿಡುತ್ತಾ? ಲೋಕಾಯುಕ್ತ ತನಿಖೆ ನಿಂತೋಗುತ್ತೆ. ಲೋಕಾಯುಕ್ತ ಏನು ತನಿಖೆ ನಡೆದ್ರೆ ಅದು ಇವತ್ತಿಗೆ ಕೊನೆ ಆಗುತ್ತೆ. ಎಲ್ಲ ಕಡತವನ್ನು ಕೂಡ ಸಿ ಬಿ ಐಗೆ ಅವರು ವಹಿಸಬೇಕಾಗತ್ತೆ. ಓಕೆ, ಅಲ್ಲಿಗೆ ತಮಗೆ ತುಂಬ ಕಾನ್ಫಿಡೆನ್ಸ್ ಇದೆ ಸಿ ಬಿ ಐ ತನಿಖೆ ಆದರೆ ಈ ಒಂದು ಪ್ರಕರಣದಲ್ಲಿ ಒಂದು ಲಾಜಿಕ್ ಎಂಡ್ ಸಿಗುತ್ತೆ ಅಂತ? ಹೌದು, ಖಂಡಿತವಲ್ಲ. ಈ ಕಾರಣದಿಂದ ಪ್ರಾರಂಭದಲ್ಲೂ ಕೂಡ ಈ ಪ್ರಕರಣ ಸಿ ಬಿ ಐ ಕೊಡಿಸ್ಬೇಕು ಅಂತ ನಾವು ಅರ್ಜಿಯನ್ನು ಸಲ್ಲಿಸಿದ್ದು. ಆ ನಿಟ್ಟಿನಲ್ಲಿ ಬೇಕಾದಂಥ ಎಲ್ಲ ಸಾಕ್ಷ್ಯಗಳನ್ನು ದಾಖಲೆಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ ಒಂದು ಮನವಿಯನ್ನು ಮಾಡ್ತೀವಿ. ಸಿದ್ದರಾಮಯ್ಯನವ್ರ ಪ್ರಕರಣವನ್ನು ಆಧಾರವಾಗಿ ಇಟ್ಕೊಂಡೇ ಕೊಡಬೇಕಾ ಬೇಡವಾ? ಈಗ ತನಿಖೆ ಯಾರೂ ಬೇಡ ಅಂತ ಇಲ್ಲ. ಸಿದ್ದರಾಮಯ್ಯನವರ ಮೂಡಾ ಹಗರಣದಲ್ಲಿ ಸಿಬಿಐ ತನಿಖೆ ಬೇಕಾ? ಯಾಕಂದರೆ ಪ್ರಭಾವ ಬಳಸ್ತಾರೆ ಅವರು ಲೋಕಾಯುಕ್ತರ ಮೇಲೆ ಅಂತ ಅಂದ್ಬಿಟ್ಟು. ಏನು ತೀರ್ಪು ಬರುತ್ತೆ ಅಂತ ಕಾದು ನೋಡೋಣ. ಇನ್ನಷ್ಟು ಸುದ್ದಿ ಒಂದು ವಿರಾಮದ ನಂತರ.